स्कूल में आपका स्वागत है। 10वीं कक्षा के पाठ नंबर 2 कश्मीरी सेब पाठ में वो लेखक का नाम है मुंशी प्रेमचंद। मैंने आपको कल पढ़ाया था कि मुंशी प्रेमचंद जब बाजार गए थे उनके साथ क्या क्या हुआ, टमाटो के बारे में, गाजर के बारे में और विटामिन और प्रोटीन के बारे में मैंने कल बताया था। और आज देखेंगे कि दूसरे क्या हुआ। जब लेकर दुकान में सेब लेने के लिए गए तो दुकानदार ने उसे कौन सा सेब दे दिया। आज इस देखेंगे तो क्या क्या होता है। बच्चों पेज नंबर है 7। अब देखो एक दूसरी इकाई में क्या होता है। घर आकर लिफाफे जो का क्यों रख दिया। जब लेकर बाजार गए, बाजार में उसने सेब लेने के लिए गए तो दुकानदार ने कहा बाबूजी बड़े मजेदार सेब आए हैं, आप खाकर खुश हो जाएंगे। और रुमाल लेखक ने रुमाल दे दी और उसने दुकानदार ने कहा उसे सेब लेके उस लौंडे से कहा, लौंडे का मतलब है बालक, बालक से कहा उसका सेब चुनकर ला। उस लौंडे ने यानी उस बालक ने उसे सेब लाया तो उसने तौला, दुकानदार तौलकर उसकी रुमाल में एक लिफाफे में सेब को रखकर दे दिया। तब तक हुआ था ना। अब बाद में देखो, घर आकर लिफाफे जो का यूं रख दिया। रात को सेब या कोई दूसरा फल खाने का फायदा नहीं है, फल खाने का समय तो प्रातः काल है। देखो बच्चों, कहा जाता है हम रोज रोज क्या करते हैं, फल को रात के समय सोते वक्त खाते हैं। लेखक कह रहे हैं कि फल खाने का समय तो प्रातः काल है। ಅಂದ್ರೆ ಏನ್ ಮಾಡೋದು, ಯಾವಾಗಲೂ ಹಣ್ಣನ್ನ ನಾವು ಯಾವಾಗಲೂ ರಾತ್ರಿ ಹೊತ್ತು ಮಲಗೋ ಟೈಮಲ್ಲಿ ತಿಂತಾ ಇರ್ತೀವಿ ಹೆಚ್ಚಾಗಿ. ಆದರೆ ಲೇಖಕರು ಏನು ಹೇಳ್ತಿದ್ದಾರೆ ಇಲ್ಲಿ ಅಂತಂದ್ರೆ ಯಾವಾಗಲೂ ಹಣ್ಣನ್ನ ಬೆಳಗಿನ ಹೊತ್ತು ತಿನ್ಬೇಕು ಅಂತೇಳಿ ಹೇಳ್ತಾರೆ ನೋಡಿ. ಗರ್ ಆಕರ್ ಲಿಫಾಫಾ ಜೋಕ ಯೂ ರಕ್ತಿಯ. ರಾತ್ರಿ ಏನ್ ಮಾಡಿದ್ರು, ಹಣ್ಣನ್ನ ತರದಿಕ್ಕೆ ಸಂಜೆ ಹೋಗಿದ್ರು, ಅಲ್ಲಿಂದ ಹಣ್ಣನ್ನ ತಗೊಂಡ್ರು. ಅವನು ಕರ್ಚಿಪ್ಪಲ್ಲಿ ಅವರ ಒಂದು ಲಿಫಾಫೆ ಅಂದ್ರೆ ಪೇಪರಿನ ಒಂದು ಕವರಲ್ಲಿ ಅವನು ಹಣ್ಣುಗಳನ್ನ ಹಾಕಿ ಅವರ ಕೊಟ್ಟಿರುವಂತ ರುಮಾಲ್ ಅಂದ್ರೆ ಕರ್ಚಿಪ್ಪಲ್ಲಿ ಕಟ್ಬಿಟ್ಟು ಅವ್ರಿಗೆ ಹಣ್ಣನ್ನ ಕೊಟ್ಟ. ಅವ್ರು ಏನ್ ಮಾಡಿದ್ರು, ಹಣ್ಣನ್ನ ತಗೊಂಡ್ ಬಂದು ಜೋಕಾಯು ರಕ್ತಿಯ ಹೆಂಗೆ ತಗೊಂಡ್ ಬಂದಿದ್ರು ಆ ಹಣ್ಣನ್ನ ಅದೇ ರೀತಿ ಅಲ್ಲಿ ಇಟ್ಬಿಟ್ರು. ಗರ್ ಹಾಕರ್ ಲಿಫಾಫೆ ಜೋಕಾಯು ರಕ್ತಿಯ, ಆ ಒಂದು ಕವರ್ ಅನ್ನ ತಗೊಂಡ್ಬಂದು ಹೆಂಗಿತ್ತು ಹಂಗೆ ಇಟ್ರು. ರಾತ್ ಕೋ ಸೇಬ್ ಯಾ ಕೋಯಿ ದೂಸರಾ ಫಲ್ ಖಾನೆ ಕಾ ಫಾಯ್ದಾ ನಹೀ ಹೈ. ರಾತ್ರಿ ಹೊತ್ತು ಸೇಬ್ ಆಗಲಿ ಬೇರೆ ಹಣ್ಣನ್ನ ತಿನ್ನೋದ್ರಿಂದ ಯಾವ ಒಂದು ಫಾಯ್ದಾ ಅಂತಂದ್ರೆ ಯಾವುದೇ ಒಂದು ಇದಿಲ್ಲ ಅಂತ ಹೇಳ್ತಾರೆ, ಲಾಭ ಇಲ್ಲ. ಫಾಯ್ದಾ ಅಂದ್ರೆ ಲಾಭ ಇಲ್ಲ. ಫಲ್ ಖಾನೆ ಕಾ ಸಮಯ ತೋ ಪ್ರಾತಃ ಕಾಲ. ಹಣ್ಣನ್ನ ಯಾವಾಗ ತಿನ್ಬೇಕು ಅಂತ ಹೇಳ್ತಿದ್ದಾರೆ, ಪ್ರಾತಃ ಕಾಲ, ಬೆಳಗ್ಗೆ ತಿನ್ಬೇಕು ಹಣ್ಣನ್ನ ಅಂತ ಹೇಳ್ತಾರೆ. आज सुबह मुंह हाथ धोकर जो नाश्ता करने के लिए एक सेब निकाला. ಬೆಳಗ್ಗೆ ಎದ್ಬಿಟ್ಟು ಮೂವ್ ಹಾತ್ ಧೋಕರ್ ಅಂತಂದ್ರೆ ಕೈಕಾಲು ಮುಖ ತೊಳೆದು ಅಥವಾ ಸ್ನಾನ ಮಾಡಿ ಹೊರೇನ್ ಮಾಡು ಹಣ್ಣನ್ನ ತಿನ್ನೋದಿಕ್ಕೆ ಅಂತೇಳಿ ಹೊರಟ್ರು. ನಿಕಾಲ ಹಣ್ಣನ್ನ ತಿನ್ನೋದಿಕ್ಕೆ ತಗೊಂಡ್ರು. ನೋಡಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಹಣ್ಣನ್ನ ತಿನ್ನೋದಿಕ್ಕೆ ತಗೋತಾರೆ. तो निकाल तो सड़ा हुआ था. आज सुबह मुंह हाथ धोकर जो नाश्ता करने के लिए एक सेब निकाला तो सड़ा हुआ था. ಏನ್ ಮಾಡಿದ್ರು, ಕೈಕಾಲು ಮುಖ ತೊಳೆದು ಹಣ್ಣನ್ನ ತಿನ್ಬೇಕು ಅಂತೇಳಿ ಹಣ್ಣನ್ನ ತಗೊಂಡು ತಿನ್ನೋದಿಕ್ಕೆ ಹೊರಟ್ರು. ತಗೊಂಡಾಗ ಏನಾಗಿತ್ತು, ತೋ ಸಡಾ ಹುವಾತ. ಏನಾಗಿತ್ತು, ಸಡಾ ಹುವಾತ ಅಂದ್ರೆ ಕೆಟ್ಟೋಗಿತ್ತು. और 1 रुपए के आकार का चिल्का गल गया था. ನೋಡಿ, 1 ರೂಪಾಯಿಯ ಒಂದು ಇದರಲ್ಲಿ ಅದ್ರಲ್ಲಿ ತಿಪ್ಪೆ ಸಮೇತ ಕೊಳೆತು ಹೋಗಿತ್ತು. ಹಣ್ಣು ಹಿಂಗಾಗಿತ್ತು. ಒಂದು ಸಡಾ ಹುವಾತ. ಪಹला सेब कैसा था, सड़ा हुआ था. 1 रुपए के आकार का छिलका गल गया था. बच्चों इसको 3 मार्क्स में क्वेश्चन आ जाता है, ಅಥವಾ 2 ಮಾರ್ಕ್ಸ್ ಅಲ್ಲಿ ಅಥವಾ 3 ಮಾರ್ಕ್ಸ್ 4 ಮಾರ್ಕ್ಸ್ ಅಲ್ಲಿ ಕ್ವೆಶ್ಚನ್ ಬಂದೇ ಬರುತ್ತೆ. ದಯವಿಟ್ಟು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕಲಿಯಿರಿ. पहला सेब था, सड़ा हुआ था. 1 रुपए के आकार में छिलका गल गया था. सड़ा हुआ था, 1 रुपए के आकार का छिलका गल गया था ಅಂದ್ರೆ ಕೆಟ್ಟೋಗಿತ್ತು. ಅದ್ರ ಜೊತೆಗೆ 1 ರೂಪಾಯಿನ ಆಕಾರದಲ್ಲಿ ಅದು ಪೂರ್ತಿ ಕೊಳತೋಗಿತ್ತಿಲ್ಲಿ. दूसरा निकाला मगर है तो आधा सड़ा हुआ था. आधा सड़ा हुआ था. दूसरा निकाला ಎರಡನೇ ತೆಗೆದ್ರೆ ಹೆಂಗಿತ್ತು, ಆಧಾ ಸड़ा हुआ था. ಅರ್ಧ ಕೆಟ್ಟೋಗಿತ್ತು. ಒಂದು ಹಣ್ಣಿನ ಅರ್ಧ ಭಾಗ ಕೆಟ್ಟೋಗಿತ್ತು. अब संदेह हुआ दुकानदार ने मुझे धोखा तो नहीं दिया.
ದುಕಾನ್ದಾರ್ ಮುಜೆ ಧೋಖಾ ತು ನಹೀ ಹುವಾ. ಅವಾಗ ಅವ್ರಿಗೆ ಸಂದೇಹ ಆಯಿತು, ಏನು ಅಂದರೆ ಯಾಕೆ ಅಂಗಡಿಯವನು ನನಗೇನಾದರೂ ಮೋಸ ಮಾಡಿದ್ನ ಅಂತ ಅವ್ರಿಗೆ ಒಂದು ಚೂರು ಸಂದೇಹ ಬಂತು. तीसरा सेब निकाला, यहाँ तो सड़ा तो ना था मगर एक तरफ दबकर बिल्कुल पिचक गया था. तो तीसरा निकाला था, तीसरा सेब कैसा था, एक तरफ दबकर बिल्कुल पिचक गया था. ನೋಡ್ರಿ ಒಂದು ಕಡೆ ಪೂರ್ತಿ ಒತ್ತಿ ಬಿಟ್ಟಿತ್ತು, ಅಪ್ಪಚ್ಚಿ ಆಗ್ಬಿಟ್ಟಿತ್ತು. ಒಂದು ಕಡೆ ಪೂರ್ತಿ ಒತ್ತಿ ಅಪ್ಪಚ್ಚಿ ಆಗ್ಬಿಟ್ಟಿತ್ತು, पिचक गया था. चौथा देखा, यह तो बेदाग था मगर उसमें एक काला सुराख था जैसा अक्सर बेरों में होता है. ಚೌಥಾ ನಿಕಾಲ, ನಾಲ್ಕನೇ ಹಣ್ಣನ್ನ ತೆಗಿತಾರೆ. ಅದೇನಾಗಿತ್ತು, ಏನೂ ಆಗಿಲ್ಲ, ಬೇದಾಗ್ತ, ಯಾವ ಕಲೆನೂ ಏನಾಗಿಲ್ಲ, ನೋಡೋದು ತುಂಬಾ ಚೆನ್ನಾಗಿತ್ತು. ಮಗರ್ ಉಸ್ಮೆ ಕಾಲ ಸುರಾಕ್ತ, ಆದ್ರೆ ಒಂದು ಕಡೆ ಏನಾಗಿತ್ತು, ಕಾಲ ಸುರಾಕ್ ಅಂದ್ರೆ ಒಂದು ರೀತಿಯ ಛೇದಾಗಿತ್ತು, ತೂತ್ ತರ ಆಗಿತ್ತು, ಕಪ್ಪಾಗಿ ಒಂದು ತೂತಾಗಿತ್ತು. ಕಾಟೋತು ಬೀತರ್, ಯಾವ ರೀತಿ ಹಣ್ಣು ತರ ಅಂದ್ರೆ ಒಂದು ಬೇರ್ ಹಣ್ಣು, ಬಾರೆ ಹಣ್ಣು ಅಂತ ಏನ್ ಬರ್ತಾವಲ್ಲ ಆ ತರ ಹಣ್ಣುಗಳಲ್ಲಿ ಈ ರೀತಿ ಹುಳುಕಿರುತ್ತಂತ, ಆ ಹುಳುಕು ತರ ಇತ್ತು. ಕಾಟೋತು ಬೀತರ್ ವೈಸೆ ಇದ್ದ ಜೈಸೆ ಬೇರ್ ಮೇ ಹೋತೆ ಹೇ, ಕಟ್ ಮಾಡಿದ ತಕ್ಷಣ ಏನಾಯ್ತು ಅದೇ ರೀತಿ ಕೆಟ್ಟೋಗಿತ್ತು, ಒಳಗಡೆ ಯಾವಾಗ್ಲೂ ಬಾರೆ ಹಣ್ಣಲ್ಲಿ ಇರುತ್ತಲ್ಲ ಆ ರೀತಿ. ಜೈಸೆ ಬೇರೋ ಮೇ ಹೋತೆ. ಏಕ್ ಸೇಬ್ ಭಿ ಖಾನೆ ಲಾಯಕ್ ನಹೀ ಥಿ, ಏಕ್ ಸೇಬ್ ಭಿ ಖಾನೆ ಲಾಯಕ್ ನಹೀ ಥಿ. ನಾಲ್ಕು ಹಣ್ಣುಗಳು ಕೆಟ್ಟಿತ್ತು, ಒಂದು ಹಣ್ಣು ತಿನ್ನೋದಿಕ್ಕೆ ಯೋಗ್ಯವಾಗಿ ಇರಲಿಲ್ಲ. ಚಾರ್ ಆನೆ ಪೈಸೆ ಕಾ ಇತ್ನಾ ಗಮ್ ನ ಹುವಾ ಜಿತನಾ ಸಮಾಜ್ ಕೆ ಇಸ್ ಚಾರಿತ್ರಿಕ್ ಪತನ್ ಕಾ. 4 ಆಣೆ ಹೊರಟೋಯ್ತಲ್ಲ ಅಂತೇಳಿ ಅವ್ರಿಗೆ ಯಾವುದೇ ರೀತಿಯ ಬೇಜಾರಾಗಲಿಲ್ಲ. ಆದರೆ ಈ ಒಂದು ಸಮಾಜದಲ್ಲಿ ಈ ರೀತಿ ಮೋಸ ಮಾಡೋರು ಇರ್ತಾರೆ ಅಂತ ತಕ್ಷಣ ಅವ್ರಿಗೆ ತುಂಬಾನೇ ನೋವಾಯಿತು. ದುಕಾನ್ದಾರ್ ನೆ ಜಾನ್ ಬೂಜ್ಕರ್ ಮೇರೆ ಸಾಥ್ ಧೋಖೆಬಾಜಿ ಕಾ ವ್ಯವಹಾರ ಕಿಯಾ ಹೇ. ಧೋಖೆಬಾಜ್ ಅಂದ್ರೆ ಅವನು ಬೇಕು ಅಂತಲೇ ನನ್ನ ಜೊತೆಗೆ, ಅವನು ಬೇಕು ಅಂತಲೇ ನನಗೆ ಮೋಸ ಮಾಡಿದ್ದಾನೆ ಅಂತ ಅವರಿಗೆ ಗೊತ್ತಾಯ್ತು. ಏಕ್ ಸೇಬ್ ಸಡಾ ಹುವಾ ಥಾ ತೋ ಮೈ ಉಸ್ಕಾ ಕ್ಷಮಾ ಕಾ ಯೋಗ್ಯ ಸಮಜ್ತಾ. ಬಿಡು, ಒಂದು ಹಣ್ಣು ಕೆಟ್ಟೋಗಿತ್ತು ಅಂದ್ರೆ ಬಿಡಪ್ಪ, ಏನೋ ನೋಡದೆ ಹಾಕ್ಬಿಟ್ಟಿದ್ದಾನೆ ಅಂತೇಳಿ ನಾನು ಅವನ್ನ ಕ್ಷಮಿಸ್ಬೋದಾಗಿತ್ತು. ಸೋಚ್ತಾ ಕಿವೋ ನಿಗಾ ನಾ ಪಡಿ ಹೋಗಿ, ಕಂಡಿಲ್ಲಿರ್ಲಿಕ್ಕಿಲ್ಲ, ಅವ್ನ ಕತ್ಲು ಬೇರೆ ಕಂಡಿಲ್ಲ, ರಾತ್ರಿ ಹೊತ್ತು ಏನೋ ನೋಡದೆ ಹಾಕ್ಬಿಟ್ಟಿದ್ದಾನೆ ಅಂತೇಳಿ ನಾನು ಅವನ್ನ ಕ್ಷಮಿಸ್ಬೋದಾಗಿತ್ತು. ಮಗರ್ ಚಾರೋಕ್ಕೆ ಚಾರೋ ಖರಾಬ್ ನಿಕಲ್ ಜಾಯೆ, 4 ಹಣ್ಣು ಕೂಡ ಕೆಟ್ಟೋಗಿದ್ರೆ ಯಹಾತೋ ಸಾಫ್ ಧೋಖಾ ಹೇ, ಆದ್ರೆ ಇದು ನಿಜವಾಗ್ಲೂ ಬೇಕು ಅಂತಾನೆ ಮಾಡಿರುವಂತ ಮೋಸ ಅಂತೇಳಿ ಅನ್ನಿಸ್ತು. ಮಗರ್ ಇಸ್ ಧೋಖೆ ಮೇರೆ ಬಿ ಸಹಯೋಗ, ಆದ್ರೆ ಇದರಲ್ಲಿ ಈ ಒಂದು ಮೋಸ ಮಾಡೋದಕ್ಕೆ ನಾನು ಕೂಡ ಸಾಥ್ ಕೊಟ್ಟುಬಿಟ್ಟೆ ಅಂತ ಅವರಿಗೆ ಅನ್ನಿಸ್ತು. ಮೇರಾ ಉಸ್ಕೆ ಹಾತ್ ಮೇ ರುಮಾಲ್ ರಖ್ ದೇನಾ ಮಾನೋ ಉಸೆ ಧೋಖಾ ದೇನೆ ಕಿ ಪ್ರೇರಣಾ ಥಿ. ಯಾವಾಗ ನಾನು ಕರ್ಚಿಪನ್ನ ಕೊಟ್ಟನೋ ಅವ್ನು ನಿಜವಾಗ್ಲೂ ಈ ವ್ಯಕ್ತಿ ಮೋಸ ಮಾಡ್ಬೋದು ಅಂತ ಕೂಡ ಅನ್ಕೊಂಡ್ಬಿಟ್ಟ. ಉಸ್ನೆ बांप लिया कि यहाँ महाशय अपनी आंखों से काम लेने जीव नहीं है. ಅವನು ಅನ್ಕೊಂಡ್ಬಿಟ್ಟ, ಇವನು ಕಣ್ಣಿಂದ ಕ್ಲೀನ್ ಆಗಿ ನೋಡಿ ಹಾರಿಸಿ ತಗೊಳ್ಳೋಂಥ ವ್ಯಕ್ತಿ ಅಲ್ಲ ಅಂತೇಳಿ ಆವಾಗಲೇ ಅವನು ನನ್ನನ್ನು ತಿಳ್ಕೊಂಡ್ಬಿಟ್ಟಿದ್ದಾನೆ ಅಂತ ಅನ್ನಿಸ್ತು. ಅವ್ರನ್ನ ಇತನೇ ಚೌಕಾ ಸೇಕಿ ಗರ್ಗೆ ಲೋಟಾನೆ ಆಯೆ. ಅವ್ರಿಗೆ ಅದು ಅನ್ನಿಸ್ಬಿಟ್ಟಿರ್ತದೆ ಅವನಿಗೆ, ದುಕಾನ್ದಾರ್ಗೆ, ಈ ವ್ಯಕ್ತಿ ಕಣ್ಣಿಂದ ಹೆಂಗಿದಾವೆ ಅಂತ ಕ್ಲೀನಾಗಿ ನೋಡಲಿಲ್ಲ. ಇನ್ನೊಂದು ಈ ವ್ಯಕ್ತಿ ಮನೆಗೆ ತಗೊಂಡೋದ್ಮೇಲೆ ಮತ್ತೆ ತಿರ್ಗಾ ಒಂದು ವಾಪಸ್ ಕೊಡುವಂಥ ವ್ಯಕ್ತಿ ಅಲ್ಲ ಅಂತ ಅವನು ಯಾವಾಗ ಆ ಒಂದು ದುಕಾನ್ದಾರಿಗೆ, ಅಂಗಡಿಯವನಿಗೆ ಅನ್ನಿಸ್ಬಿಡ್ತೋ, ಅವನು ಏನು ಮಾಡ್ದ, ಮೋಸ ಮಾಡೋದಕ್ಕೆ ಅವಕಾಶ ಆಯಿತು ಅಂತ ಅನ್ನಿಸ್ತು. ಆದ್ಮಿ ಬೇಯಿಮಾನಿ ತಬಿ ಕರ್ತಾ ಹೇ ಜಬ್ ಉಸೆ ಅಕ್ಸರ್ ಮಿಲ್ತಾ ಹೇ. ಯಾವಾಗ ಮೋಸ ಮಾಡೋದನ್ನ ಅವ್ನು ಕಾಯ್ತಾ ಇರ್ತಾನೆ, ಅದನ್ನು ಯಾವಾಗ ಈ ಅವಕಾಶ ಸಿಕ್ತೋ ತಕ್ಷಣ ಅವರು ಬಳಸ್ಕೋತಾರೆ. बेईमानी का अवसर देना चाहे वह अपने ढीलेपन से हो या सहज विश्वास से, बेईमानी में सहयोग देना है. ನೋಡಿ ಹೇಳ್ತಾರೆ, ಯಾವಾಗಲೂ ನಾವೇ ಅವರಿಗೆ ಅವಕಾಶ ಮಾಡೋದಕ್ಕೆ ಕೊಡಬಾರ್ದು. ಯಾವಾಗ ನಾವು ಅವರಿಗೆ ಅವಕಾಶ ಮಾಡಿಕೊಡ್ತೀವೋ ಅವರು ತಕ್ಷಣ ಅವ್ರು ಏನು ಮಾಡ್ತಾರೆ, ನಾವೇ ಅವರಿಗೆ ಸಹಯೋಗ ಕೊಟ್ಟ ಹಾಗಾಗುತ್ತೆ. पढ़े लिखे बाबूजियों और कर्मचारियों पर तो अब कोई विश्वास नहीं करता. ಈಗ ಓದಿರೋರ ಮೇಲಾಗಲಿ ಕೆಲಸ ಮಾಡುವಂಥವ್ರಾಗಲಿ ಅವ್ರ ಮೇಲೆ ಯಾರು ಈಗ ವಿಶ್ವಾಸವನ್ನು ಇಡ್ತಿಲ್ಲ. ಯಾಕೆ, किसी थाने या कचहरी या म्यूनसिपालिटी में चले आइए, आपकी ऐसा दुर्गति होगी कि आप बड़ी से बड़ी हानि उठा कर भी उधर न जाएंगे. ಏನೋ ತಿಳಿದೇ ಇರೋರು ಹೋದ್ರು ಅಂದ್ಬಿಟ್ರೆ ಏನು ಮಾಡ್ತಾರೆ, ಎಷ್ಟೇ ಓದಿದ್ರು ಕೂಡ ಅವ್ರು ಏನು ಮಾಡ್ತಾರೆ, ಮುನ್ಸಿಪಾಲ್ಟಿಗೆ ಹೋಗಿ ನೋಡಿ ಎಷ್ಟು ಓಡಾಡಿಸ್ತಾರೆ ಅಂತಂದ್ರೆ ಎಲ್ಲ ಕಡೆ ಮೋಸನೇ ನಡೀತಾ
ಇದೆ. ಏನೇ ಒಂದು ಕೆಲಸ ಮಾಡೋದಕ್ಕೂ ಹೋದ್ರೂ ಈಸಿಯಾಗಿ ಯಾವ ಕೆಲಸಗಳು ಆಗಲ್ಲ, ಓಡಾಡಿಸ್ತಾರೆ, ಇಲ್ಲ ಅವಾಗ ಬಾ ಇವಾಗ ಬಾ ಅಂತೇಳಿ ಮೋಸ ಮಾಡೋರು ಈ ಒಂದು ಜಗತ್ತಲ್ಲಿ ತುಂಬಿಟ್ಟಿದ್ದಾರೆ ಅನ್ನೋದೇ ಲೇಖಕರ ಒಂದು ನೋವು. ಪಹಲೆ ऐसा नहीं था, ಆದರೆ ಮೊದಲು ಈ ರೀತಿ ಇರಲಿಲ್ಲ. ವ್ಯಾಪಾರಕ್ಕೆ ಸಾಕ್ ಬನಿ ಹುಯಿ ಥಿ, ಸಾಕ್ ಬನಿ ಯಾವಾಗಲೂ ಅವ್ರ ನಿಯತ್ತಿಂದನೇ ಇರ್ತಾ ಇದ್ರು. यूं तोले में चाहे चटंक आधा चटंक 10 ले, लेकिन आप उन्हें 5 की जगह भूल से 10 के नोट दे आते तो आपके घबराने की कोई जरूरत ना आती. ನೋಡಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಚಟಾಂಕ್ ಆಧಾ ಚಟಾಂಕ್ ಕಸ್ಲೆ, ನೋಡಿ ಅರ್ಧ ಸೇರ್ ಜಾಗದಲ್ಲಿ ಏನಾದರೂ ಕಮ್ಮಿ ಏನಾದರೂ ಆಯಿತು ಅಂದರೆ ಲೇಕಿನ್ ಆ ಪುಣೆ 5 ರೂಪಾಯಿ ಅಲ್ಲಿ ಸೇರಲ್ಲಿ ಅಳತೆ ಮಾಡೋದ್ರಲ್ಲಾಗಿರ್ಬೋದು ಅಥವಾ ಅವ್ರಿಗೆ ದುಡ್ಡು ಕೊಡೋದ್ರಲ್ಲಿ 5 ರೂಪಾಯಿ ಅವರಿಗೆ ಕೊಡುವಂಥ ದುಡ್ಡು ಏನಕ್ಕೆ 5 की जगह भूल 10 की ನೋಟ್ ಇದೆ. 5 ರೂಪಾಯಿ ಕೊಡೋ ಜಾಗದಲ್ಲಿ ನೀವು 10 ರೂಪಾಯಿಯನ್ನು ಕೂಡ ಕೊಟ್ಟು ಬಂದಿದ್ರು ಕೂಡ ಈ ರೀತಿ ಮೊದಲು ಆಗ್ತಿರ್ಲಿಲ್ಲ. ಅಪ್ಪೋ ಗಬ್ರಾನೆಗೆ ಕೋಯಿ ಜರೂರತ್ ನಾತಿ, ನಿಮಗೆ ಎದುರು ಕೊಡುವಂಥ ಅವಶ್ಯಕತೆ ಅವಾಗ ಇರಲಿಲ್ಲ. ಆಪ್ಕೆ ರೂಪಾಯಿ ಸುರಕ್ಷಿತ, ನಿಮ್ಮ ರೂಪಾಯಿಗಳು ಸುರಕ್ಷಿತವಾಗಿ ಇರ್ತಾ ಇದ್ವು. ಮುಜೆ ಯಾದ್ ಹೈ, ನನಗೆ ನೆನಪಿದೆ ಆ ರೀತಿ ಹೇಳ್ತಾರೆ. ಏಕ್ ಬಾರ್ ಮೇನೆ ಮೊಹರಂ ಕಿ मेले में एक दुकान में एक पैसे की रेवड़िया ली थी. ಒಂದು ಸಾರಿ ಏನು ಮಾಡಿದ್ರು, ಅವಾಗೆಲ್ಲ ಪೈಸೆಗಳು ಇರ್ತಿದ್ವು. 1 ಪೈಸೆಯಿಂದ 1 ಪೈಸೆ 2 ಪೈಸೆ 10 ಪೈಸೆ 20 ಪೈಸೆ ಆಣೆಗಳು, 8 ಆಣೆ 4 ಆಣೆ ರೂಪಾಯಿ ಈ ರೀತಿ ಇರ್ತಿತ್ತಲ್ವ. ಅವಾಗ ಏನು ಮಾಡ್ತಿದ್ರು, ಪೈಸೆಗಳೆಲ್ಲ ನಡೀತಾ ಇತ್ತು. ಒಂದ್ಸಾರಿ ಏನು ಮಾಡಿದ್ರು ಲೇಖಕರು, ಮೊಹರಂ ಕಿ ಮೇಲೆ ಒಂದ್ಸಾರಿ ಮೊಹರಂ ಜಾತ್ರೆ ಇತ್ತು. ಆ ಜಾತ್ರೆದಲ್ಲಿ ಏಕ್ ದುಕಾನ್ದಾರನ ಏಕ್ ಪೈಸೆ ಕಿ ರೇವಡಿಯಾ ಲೀತಿ, ಒಂದ್ಸಾರಿ ಒಬ್ಬ ಅಂಗಡಿಯವನ ಹತ್ರ ಹೋಗ್ಬಿಟ್ಟು 1 ಪೈಸೆದ ಏನು ಮಾಡಿದ್ರು, ರೇವಡಿಯಾ ಅಂತಂದ್ರೇನು, ತಿಲ್ ಔರ್ ಚೀನಿ ಸೇ ಬನಿ ಮಿಠಾಯಿ, ಎಳ್ಳು ಮತ್ತೆ ಸಕ್ಕರೆಯಿಂದ ಮಾಡಿರುವಂಥ, ಸಕ್ಕರೆ ಅಥವಾ ಬೆಲ್ಲದಿಂದ ಮಾಡಿರುವಂಥ ಒಂದು ಮಿಠಾಯಿ, ನಾವೇನು ಶೇಂಗಾ ಮಿಠಾಯಿ ಅಂತೇನು ಹೇಳ್ತೀವಲ್ಲ ಅದೇ ರೀತಿ ಎಳ್ಳಿಂದ ಮಾಡಿರುವಂಥ ಒಂದು ಸ್ವೀಟನ್ನು ಅವ್ರು ಏನು ಮಾಡಿದ್ರು, ತಗೊಂಡ್ರು. ಪೈಸೆ ಲೇತಿ ಅವ್ರ ಪೈಸೆಗೆ ಜಗಹ ಆಟಾಣೆ ದೇ ಆಯಾತ, ಅವರು ದುಡ್ಡು ಪೈಸೆದೇನೋ ತಗೊಂಡ್ರು, ಆದರೆ ಅದನ್ನು ಪೈಸೆ ಕೂಡ ಬದಲಿ 8 ಆಣೆಯನ್ನ ಆ ವ್ಯಕ್ತಿಗೆ ಕೊಟ್ಟು ಬಂದ್ಬಿಟ್ಟಿದ್ರಂತೆ. ಆಶಾ ನಹಿತಿ ಕಿ ವಹ ಆಟಾನೆ ಲೋಟಾಯೇಗ, ಬಂದ್ಮೇಲೆ ಅವ್ರಿಗೆ ಗೊತ್ತಾಯ್ತು ನಾನು ಇವನು 8 ಆಣೆ ಕೊಟ್ಕೊಂಡಿದ್ದೀನಿ, ನೀನು ವಾಪಸ್ ಕೊಡ್ತಾನೋ ಇಲ್ವೋ ಅಂತ ಅನ್ನಿಸ್ತು. ಪರ್ ಲೇಕಿನ್ ಉಸ್ನೆ ಪ್ರಸನ್ನತಾ ಚಿತ್ಸೆ ಊಟ ಆಟಾನೆ ಲೌಟಾದಿ, ಆದರೆ ಏನು ಮಾಡ್ದ, ಮತ್ತೆ ವಾಪಸ್ ಹೋಗಿ ಕೇಳಿದಾಗ ಅವನು ಆ 8 ಆಣೆನ ವಾಪಸ್ ಕೊಟ್ಟ. ಅವ್ರು ಉಲ್ಟೆ ಮುಸ್ಸೆ ಕ್ಷಮಾ ಬಿ ಮಾಂಗೆ, ಅವನ ಹಿಂದೆ ಅವನೇನು ಮಾಡ್ದ, ಆ ದುಡ್ಡನ್ನು ವಾಪಸ್ ಕೊಡೋದು ಅಲ್ಲದೆ ಕ್ಷಮೆನೂ ಕೂಡ ಕೇಳಿದ. यहाँ काश्मीरी सेब के नाम से सड़े हुए ಸೇಬ್ ಬಚ್ಚೆ ಜಾತೆ ಹೇ, ಈಗೇನಾಗಿದೆ, ಕಾಶ್ಮೀರಿ ಸೇಬ್ ಅಂತ ಹೇಳ್ಕೊಂಡು ಎಲ್ಲೆಲ್ಲಿಂದ ಹಣ್ಣುಗಳು ತಂದಿರ್ತಾರೋ ಎಲ್ಲ ಹಣ್ಣಿಗೂ ಕಾಶ್ಮೀರಿ ಸೇಬ್ ಅಂತ ಹೇಳ್ಬಿಡ್ತಾರೆ. ಕಾಶ್ಮೀರ ಸೇಬ್ ಅಂತ ಹೆಸರಿಟ್ಬಿಟ್ಟು ಎಲ್ಲೆಲ್ಲಿಂದ ಬಂದಿರೋ ಹಣ್ಣುಗಳಿಗೆಲ್ಲ ಹೆಸರು ಹೇಳಿ ಇವತ್ತು ಅವುಗಳನ್ನ ಮಾರಾಟ ಮಾಡಲಾಗ್ತಾ ಇದೆ. ಮುಜೆ ಆಶಾ ಹೇ ಪಾಠಕ್ बाजार में जाकर मेरी तरह आंखें ना बंद कर लिया करेंगे, नहीं तो उन्हें भी ಕಾಶ್ಮೀರಿ ಸೇಬ್ ही मिलेंगे. ತುಂಬ ಬೇಜಾರಾಗಿ ಲೇಖಕರು ಹೇಳ್ತಾರೆ, ನೀವೇನಾದರೂ ಈ ಪಾಠಕ್ಕೆ ಅಂತಂದರೆ ಓದುವಂಥವ್ರು ತಿಳ್ಕೊಂಡಿರೋವಂಥವ್ರು ಇವ್ರೇನು ಮಾಡಬೇಕು, ಏನಾದರೂ ಮಾರುಕಟ್ಟೆಗೆ ಹೋಗಿ ಹಣ್ಣುಗಳನ್ನು ಕೊಂಡ್ಕೊಳೋದಕ್ಕೆ ಏನಾದರೂ ನೀವು ಹೋದಾಗ ನೀವೇನಾದರೂ ಕಣ್ಣು ಮುಚ್ಕೊಂಡಿದ್ರಿ ಅಂದರೆ ನಂತರನೇ ನಿಮಗೆ ನಿಜವಾಗ್ಲೂ ಕಾಶ್ಮೀರಿ ಸೇಬ್ಗಳ ಜಾಗದಲ್ಲಿ ಯಾವುದೋ ಒಂದು ಸೇಬ್ ಕೊಟ್ಟು ಕಾಶ್ಮೀರಿ ಸೇಬ್ ಅಂತಲೇ ಹೇಳಿ ಕಳಿಸ್ತಾರೆ. ನೀವು ಅದೇ ರೀತಿ ಕಾಶ್ಮೀರಿ ಸೇಬೇ ಸಿಗಬೇಕಾಗುತ್ತೆ, ಅದಕ್ಕೆ ಎಚ್ಚರವಾಗಿರಿ ಅಂತೇಳಿ ಈ ಪಾಠದಲ್ಲಿ ಹೇಳ್ತಾರೆ. ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಲೇಖಕ್ ಅಪ್ನ ಅನುಭವ ಬತಾತೇವೆ, ಲೇಖಕರು ಈ ಪಾಠದಲ್ಲಿ ಅನುಭವವನ್ನು ಹೇಳ್ಬಿಟ್ಟು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಅಗರ್ ಖರೀದಾರಿ करते समय सावधानी नहीं बरते तो धोखा खाने की संभावना होती है. ಯಾವುದೇ ಒಂದು ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ನಾವೇನಾದರೂ ಕೊಂಡ್ಕೊಳ್ಳೋಕೆ ಹೋದಾಗ ನಾವು ತುಂಬ ಎಚ್ಚರಿಕೆಯಿಂದ ಇರದೇ ಇದ್ದರೆ ನಾವು ನಿಜವಾಗ್ಲೂ ಮೋಸ ಹೋಗಬೇಕಾಗುತ್ತೆ ಅನ್ನೋದೇ ಈ ಒಂದು ಕಾಶ್ಮೀರಿ ಸೇಬ್ ಪಾಠದ ಒಂದು ಮಾತು. ಗೊತ್ತಾಯ್ತಾ ಮಕ್ಕಳ? ಈ ಕ್ವಶನ್ ಏನಿದೆಯಲ್ಲ ಇದರಲ್ಲಿ ಬರುವಂಥ ಎಲ್ಲ ಕ್ವಶನ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಕೂಡ 3 ಮಾರ್ಕ್ಸಿಗೆ 4 ಮಾರ್ಕ್ಸಿಗೆ ಕೇಳ್ತಾರೆ, ಹಾಗಾಗಿ ಇದು ತುಂಬ ಚೆನ್ನಾಗಿ ಕಲಿಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು.